ಹಾಂ, ನಾವು 5:30. ಹಾಂ, ಏನಿರ್ತದೆ ಅಲ್ಲಿ ಗಂಟೆ ಮಾಡ್ತೀವಿ. 2 ಗಂಟೆ ಮಾಡ್ತೀವಿ. ಚನ್ನಪಟ್ಟಣ ತಾಲೂಕು ಚಿಕ್ಕಬೋರಗೊಂಡದೊಡ್ಡಿ ಗ್ರಾಮ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಶ್ರೀ ಕೋಣನ ಮಾರಮ್ಮ ತಾಯಿಯ ಈರ ಹಬ್ಬ ನಮ್ಮ ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ರಾಮನಗರ ಜಿಲ್ಲೆ, ಕನಕಪುರ ಜಿಲ್ಲೆಯಿಂದ ಸಾವಿರಾರು ಭಕ್ತಾದಿಗಳು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಹಿಂದೆ 17 ವರ್ಷದಲ್ಲಿ ನಮ್ಮ ಗ್ರಾಮದಲ್ಲಿ ಈರ ಹಬ್ಬ ಮಾಡಿದ್ದು. ಆವಾಗಲೂ ಸಹ 10ರಿಂದ 12,000 ಜನ ನಾವು ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದು. ಇವಾಗ ನಮ್ಮ ಗ್ರಾಮದಲ್ಲಿ 25,000 ಜನಕ್ಕೆ ನಾವು ಮರಿಗಳನ್ನು ತಾಯಿಗೆ ಅರ್ಪಣೆ ಮಾಡಿ ಇವತ್ತಿನ ದಿವಸದಲ್ಲಿ 25,000 ಜನಗಳಿಗೆ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ಶ್ರೀ ಕೋಣನ ಮಾರಮ್ಮ ತಾಯಿಯವರು ತುಂಬ ಶಕ್ತಿ ದೇವತೆ. ಅವಳು ಅವತಾರ ಎತ್ತಿ ಈ ಧರೆಗೆ ಬಂದಾಗ ಇಲ್ಲಿ ನಮ್ಮ ಗ್ರಾಮದಲ್ಲಿ ನೆಲೆಯಾಗಿ ಸುತ್ತ 4-5 ಜಿಲ್ಲೆಗಳಿಗೆ ಶ್ರೇಯಸ್ಸನ್ನು ಉಂಟು ಮಾಡಿ ನಮ್ಮ ಕುಗ್ರಾಮ ಇದು, ಈ ಗ್ರಾಮವನ್ನು ಯಶಸ್ಸಿಗೆ ತಗೊಂಡು ಹೋಗೋದ್ರಲ್ಲಿ ಆ ತಾಯಿಯ ಪಾತ್ರ ಬಹಳ ಮುಖ್ಯವಾಗಿದೆ. ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಚಿಕ್ಕಬೋರಗೊಂಡದೊಡ್ಡಿ ಗ್ರಾಮ ಇರ್ಬೋದು, ಅಕ್ಕಪಕ್ಕದ ಗ್ರಾಮಸ್ಥರು ಇರ್ಬೋದು, ನಮ್ಮ 4-5 ಜಿಲ್ಲೆಗಳಿಂದ ಬಂದಿರತಕ್ಕಂಥ ಕುಲ ಬಾಂಧವರು ಎಲ್ಲರ ಸಹಕಾರದಿಂದ ನಾವು ಈ ವ್ಯವಸ್ಥೆಯನ್ನು ಏರ್ಪಡಿಸಿದ್ದೇವೆ. ಆ ತಾಯಿಯ ಕೃಪೆಯಿಂದ ಇದು ಪ್ರತಿ 15 ವರ್ಷ 10 ವರ್ಷಕ್ಕೊಂದು ಸಾರಿ ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ನಮ್ಮ ಭಕ್ತ ಸಮೂಹ 5-6 ಜಿಲ್ಲೆಗಳಿಂದ ಇರುವುದರಿಂದ ಅವರೆಲ್ಲ ನಮಗೆ ತುಂಬ ಸಹಕಾರ ಮಾಡ್ತಾ ಇದ್ದಾರೆ. ಅದರಂತೆ ಪ್ರತಿನಿತ್ಯ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೇವೆ. ಇದು 5 ವರ್ಷಕ್ಕೊಂದು ಸಾರಿ ನಾವು ಜಾತ್ರೆ ಮಾಡಬೇಕಾಗಿತ್ತು. ಈ ಸಾರಿ ನಾವು ದೇವಾಲಯ ನಿರ್ಮಾಣ ಮಾಡೋದ್ರಿಂದ ಅದರಿಂದ ನಾವು 16 ವರ್ಷ ಆಯಿತು. ಮತ್ತೆ ನಾವು ನೆಕ್ಸ್ಟು ಇನ್ನು 6 ವರ್ಷಕ್ಕೆ ನಾವು ಈಗ ಡೇಟನ್ನು ನಿಗದಿ ಮಾಡ್ತಾ ಇದ್ದೀವಿ. 6 ವರ್ಷಕ್ಕೊಂದು ಸಾರಿ ನಿಗದಿ ಮಾಡ್ತಾ ಇದ್ದೀವಿ. ಸರಾಸರಿ ಒಂದು 300ರಿಂದ 400 ಮರಿಗಳು ನಮ್ಮ ಗ್ರಾಮಕ್ಕೆ ಅಮ್ಮನವರ ಅರ್ಕೆಗೆ ಎಲ್ಲ 5-6 ಜಿಲ್ಲೆಗಳಿಂದ ಅರ್ಪಿಸ್ತಾರೆ. 16 ವರ್ಷ ಆಗಿದ್ದು. ಇಲ್ಲ, ಈ ವರ್ಷ ವಿಶೇಷವಾಗಿ ನಾವು ಮೊದಲೇನು ಮಾಡಿದ್ದು ಅಂದರೆ ಸಖತ್ ಕಡಿಮೆ ಜನಕ್ಕೆ ಮಾಡಿದ್ದು. ಈ ವರ್ಷ ನಮಗೆ ಭಕ್ತಾದಿಗಳು ತುಂಬ ಜಾಸ್ತಿ ಇರೋದ್ರಿಂದ ನಾವು 25,000 ಜನಕ್ಕೆ ನಾವು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರಿಂದ ತುಂಬ ಅನುಕೂಲವಾಗಿ ನಾವು ಈಗ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೇವೆ. ನಾವು ಈಗ ಮರಿಗಳನ್ನು 300ರಿಂದ 325 ಮರಿಗಳು ಇವಾಗ ಬಿದ್ದಿದ್ದಾವೆ. ನಾವು 25,000 ಜನಕ್ಕೆ ನಾವು ಊಟದ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿದ್ದೇವೆ. ಎಲ್ಲ ದಾನಿಗಳು, ನಮ್ಮ ಕುಲ ಬಾಂಧವರು, ಶ್ರೀ ಕೋಣನ ಮಾರಮ್ಮ ತಾಯಿಯವರ ಒಕ್ಕಲಿನ ಭಕ್ತಾದಿಗಳು, ಅವರು ಕೊಟ್ಟಿರ್ತಕ್ಕಂಥ ಮರಿ ಅರ್ಕೆಗಳನ್ನು ನಾವು ಈಗ ತಾಯಿಗೆ ಅರ್ಪಿಸಿ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದೇವೆ. ಈಗ ನಾವು ಒಂದು 3ರಿಂದ 4,000 ಜನಕ್ಕೆ ಊಟದ ಪಂಕ್ತಿ ಕುಂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದೇವೆ. ಕುಡಿ ನೀರಿನ ವ್ಯವಸ್ಥೆ ಮಾಡಿದ್ದೇವೆ, ಶೌಚಾಲಯದ ವ್ಯವಸ್ಥೆ ಮಾಡಿದ್ದೇವೆ, ಮತ್ತು ನಾವು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ್ದೇವೆ, ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಪಡ್ಕೊಂಡಿದ್ದೇವೆ, ತಹಸೀಲ್ದಾರರಿಂದಲೂ ನಾವು ವ್ಯವಸ್ಥೆ ಪಡ್ಕೊಂಡಿದ್ದೇವೆ, ಗ್ರಾಮ ಪಂಚಾಯತಿಯಿಂದ ನಾವು ಅನುಮತಿ ಪಡ್ಕೊಂಡಿದ್ದೇವೆ. ಸುತ್ತಮುತ್ತಲ ನಾವು ಗ್ರಾಮಸ್ಥರ ಸಹಕಾರದಿಂದ ಕುಡಿಯುವ ನೀರನ್ನ ನಮ್ಗೆ ದಾನವಾಗಿ ಕೊಟ್ಟಿದ್ದಾರೆ. ಅದರಂತೆ ಅವರೆಲ್ಲರ ಸಹಕಾರದಿಂದ ನಾವು ನೆರವೇರಿಸ್ಕೊಂಡು ಬರ್ತಾ ಇದ್ದೇವೆ. ಅಮ್ಮನವರು ಈ ಧರೆಗೆ ಅವತಾರ ಎತ್ತಿ ಬಂದಾಗ ಆ ಅಮ್ಮ ಶ್ರೀ ಕೋಣನ ಮಾರಮ್ಮನವರು 101 ಜನ ಬಿಮ್ಮನ್ಸರನ್ನ ಬಲಿ ಕೇಳ್ತಾಳೆ. ಆವಾಗ ಏನಾಗುತ್ತೆ, ದೇವಾನುದೇವತೆಗಳು ಅಂದಿನ ಯಜಮಾನರುಗಳೆಲ್ಲ ಸೇರಿ ಪಂಚಾಯಿತಿ 12 ಆಳುದ ತೆಗೆದು 4 ಮೂಲೆಯಲ್ಲಿ 4 ದಿಕ್ಕಿನಲ್ಲಿ ಯಜಮಾನರುಗಳನ್ನು ಕೂರಿಸಿ ಅಮ್ಮನವರನ್ನು 12 ಆಳುದ ಬಾವಿಗೆ ಐಕ್ಯ ಮಾಡ್ತಾರೆ. ಐಕ್ಯ ಮಾಡಿದ ನಂತರ 101 ಕ್ವಾಣಗಳನ್ನು ಬಲಿ ಕೊಡುವಂಥ ವ್ಯವಸ್ಥೆ ನಡ್ಕೊಂಡು ಬರ್ತಾ ಇರ್ತದೆ. ಅದನ್ನು ಸಹ ಸರ್ಕಾರದಿಂದ ಅದನ್ನು ತಡೆ ಹಿಡಿಯಲಾಗ್ತದೆ. ತಡೆ ಹಿಡಿದ ನಂತರ ನಮ್ಮ ಚಿಕ್ಕಬೋರಗೊಂಡದೊಡ್ಡಿ ಗ್ರಾಮದಲ್ಲಿ 101 ಮರಿಗಳನ್ನು ಕೊಟ್ಕೊಂಡು
3 ವರ್ಷ 5 ವರ್ಷ ಪುರಾತನ ಕಾಲದಿಂದಲೂ ನಾವು ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಅದರಂತೆ ನಮ್ಮ ಶಕ್ತಿ ದೇವತೆ ನಮ್ಮ ಗ್ರಾಮವನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾಳೆ, ನಮ್ಮ ಭಕ್ತಾದಿಗಳನ್ನೂ ಸಹ ಕಾಪಾಡ್ಕೊಂಡು ಬರ್ತಾ ಇದ್ದಾಳೆ. ಯಾವುದೇ ರೀತಿಯ ನಮ್ಮ ಗ್ರಾಮದಲ್ಲಿ ಈ ದೇವಾಲಯಕ್ಕೆ ನಾವು ನಿರ್ಮಾಣ ಮಾಡೋದ್ರಿಂದ 4-5 ಜನ ಸಾವು ಆಗ್ತಿದೆ ಅಂತ ನಾವು ಭಾವಿಸಿದ್ದೋ, ಆದ್ರೂ ಒಂದೂ ಸಾವು ಆಗಲಿಲ್ಲ. ಪವಾಡದಂತೆ ಆ ತಾಯಿ ನಮ್ಮ ಗ್ರಾಮವನ್ನು ಸಂರಕ್ಷಣೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ದೇವಸ್ಥಾನ ಉದ್ಘಾಟನೆ ಆಯಿತು. ಉದ್ಘಾಟನೆ ಆದ ನಂತರ ನಾವು ಈಗ ಈ ಕಾರ್ಯಕ್ರಮವನ್ನು 6 ತಿಂಗಳಿಗೆ ಮಾಡ್ತಾಯಿದ್ದೀವಿ. ಅದನ್ನು ಸುಮಾರು 2-3 ಕೋಟಿ ವ್ಯವಸ್ಥೆ ಮಾಡಿ ನಾವು ದೇವಾಲಯ ನಿರ್ಮಾಣ ಮಾಡಿದೋ. ಇವಾಗ ಏನಾಗಿದೆ, ಅವತ್ತಿನಿಂದ ನಮ್ಮ ಗ್ರಾಮಕ್ಕೆ ಏನೂ ತೊಂದರೆ ಆಗಿಲ್ಲ. ತುಂಬ ಶಕ್ತಿ ದೇವತೆ ಕಾಪಾಡ್ಕೊಂಡು ಹೋಗ್ತಾ ಇದ್ದಾಳೆ. ಇಲ್ಲ, ಸರ್ಕಾರ ಯಾರೂ ಅನುದಾನ ಕೊಟ್ಟಿಲ್ಲ. ನಮಗೆ ಪಕ್ಷಾತೀತವಾಗಿ ಸಹಕಾರ ಮಾಡಿದ್ದಾರೆ. ಎಲ್ಲ ಪಕ್ಷದ ನಾಯಕರು ನಮ್ಮ ದೇವಾಲಯ ನಿರ್ಮಾಣಕ್ಕೆ, ಅನ್ನದಾನಕ್ಕೆ, ಸ್ಥಳೀಯ ಶಾಸಕರಿರ್ಬೋದು, ಸಂಸದರು, ಎಲ್ಲರೂ, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರ ಸಹಕಾರದಿಂದ ದೇವಾಲಯ ನಿರ್ಮಾಣ ಮಾಡಿದೋ. ಮತ್ತು ಇವತ್ತಿನ ಅನ್ನದಾನ ಕಾರ್ಯಕ್ರಮಕ್ಕೆ ಅವರು ಸಹ ಸಹಾಯ ಮಾಡಿದ್ದಾರೆ. ನಮ್ಮ 4-5 ಜಿಲ್ಲೆಯ ಭಕ್ತಾದಿಗಳು ಸಹ ನಮಗೆ ಸಹಾಯ ಮಾಡಿದ್ದಾರೆ. ಸುತ್ತಮುತ್ತಲ ಹಳ್ಳಿಗಳಿಂದ ಯಾರು ಬರೋ ನಿರೀಕ್ಷೆ ಇದೆ? ನಮಗೆ ಸುತ್ತಮುತ್ತಲ ಗ್ರಾಮ ಅಂತಂದರೆ 3-4 ತಾಲೂಕು. ನಮಗೆ ಚನ್ನಪಟ್ಟಣ ತಾಲೂಕು, ಮದ್ದೂರು ತಾಲೂಕು, ಮಳವಳ್ಳಿ ತಾಲೂಕು, ಕನಕಪುರ ತಾಲೂಕು, ನಮಗೆ ಬೆಂಗಳೂರು, ಅಲ್ಲಿ ಅತಿ ಹೆಚ್ಚಾಗಿ ನಮಗೆ ಭಕ್ತಾದಿಗಳು ಬರುವ ತುಂಬ ನಿರೀಕ್ಷೆ ಇದೆ. ಮೈಸೂರು, ವಿಶೇಷವಾಗಿ ನಮ್ಮ ಮೈಸೂರು, ಕನ್ನೇಗೌಡ ಕೊಪ್ಪಲು, ಅಲ್ಲಿಂದಲೂ ಸಹ ನಮಗೆ ಭಕ್ತಾದಿಗಳು ಬಂದಿದ್ದಾರೆ. ಸರ್, ಲಾಸ್ಟ್ 16 ವರ್ಷ ಆಯಿತು ನಡ್ಕೊಂಡು ಬರ್ತಾ ಇದ್ದೀವಿ. ಅವಾಗ ಹೇಗಿತ್ತು? ನೀವು ಆ ಏಜಲ್ಲಿ ಮಾಡಿದ್ರಿ? ಅವಾಗ ಪುರಾತನ ಕಾಲದಲ್ಲಿ ನಮ್ಮ ಊರಿನ ಯಜಮಾನರುಗಳು ಹಾಗೂ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ತುಂಬ ಸಹಕಾರ ಕೊಟ್ಟು ಅಭಿವೃದ್ಧಿಯತ್ತ ದೇವಾಲಯವನ್ನು ನಿರ್ಮಿಸ್ಕೊಂಡು ಬರ್ತಾಯಿದ್ರು. ಇವತ್ತು ಎಲ್ಲ ಒಂದು ಅಪ್ಡೇಟ್ ಆಗಿದೆ. ಆದ್ದರಿಂದ ಪ್ರತಿಯೊಂದು ವ್ಯವಸ್ಥಿತ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತೇವೆ. ಇದಕ್ಕೆ ಈ ಒಂದು ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ತುಂಬ ಸಹೃದಯದಿಂದ ತಮ್ಮೆಲ್ಲರಿಗೂ ತಿಳಿದಿರುವಂಗೆ ಅವರು ಸಹಕಾರ ನೀಡುತ್ತಾರೆ. ಮುಂದೆನೂ ಇದೇ ಥರ ನಡ್ಕೊಂಡು ಹೋಗ್ತದೆ ಅಂತ ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮ ಅನಿಸಿಕೆ. ಇಷ್ಟು ದೊಡ್ಡ ಅಂದರೆ ಈಗ ಇಷ್ಟು ದೊಡ್ಡದಾಗಿ ಮಾಡ್ತಿದ್ದೀನಿ ಅಂದರೆ ಊರ ಸಹಕಾರ ತುಂಬ ಮುಖ್ಯ ಆಗುತ್ತೆ. ಊರು ಒಗ್ಗಟ್ಟಾಗಿ ನಿಂತರೆ ಇದೆಲ್ಲ ಆಗುತ್ತೆ. ಅದು ಯಾವ ರೀತಿ ಇದೆ ನಿಮ್ಮ ಊರು ಒಗ್ಗಟ್ಟು? ನಮ್ಮ ಈ ಒಂದು ಚಿಕ್ಕೋರೇಗೌಡ ದೊಡ್ಡ ಗ್ರಾಮ ಅಂದರೆ ಒಂದು ತಾಯಿಗೆ 5 ಜನ ಮಕ್ಕಳಿದ್ರೆ 5 ಜನ ಒಂದೇ ಅಭಿಪ್ರಾಯಂಗೆ ಇಚ್ಛೆಯಿಂದ ಎಲ್ಲ ಸ್ವಯಂ ಸೇವಕರಾಗಿ ದುಡಿದು ಮತ್ತು ಈ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಸ್ವಯಂಕೃತವಾಗಿ ಬಂದು ಈ ತಾಯಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಎಲ್ಲ ಈ ಸುತ್ತ 17 ಗ್ರಾಮ, ಅದರಲ್ಲೂ ವಿಶೇಷವಾಗಿ ನಮ್ಮ ಇಗ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಸ್ಥರು ಹಾಗೂ ನಮ್ಮ ಕೂಳಗೆರೆ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಒಂದು ಗ್ರಾಮಸ್ಥರುಗಳ ಸಹಕಾರ ತುಂಬ ನಮಗೆ ಪ್ರಬಲವಾದಂಥ ಬೆಂಬಲ ಅವರು ನೀಡ್ತಾ ಇದ್ದಾರೆ. ಸರ್, ನಾವು ಚಿಕ್ಕವರನೊಡ್ಡಿ ಕೋಣಮರಂ ದೇವಸ್ಥಾನ ಈ ಹಬ್ಬದ 17 ವರ್ಷಕ್ಕೆ ಒಂದು ಸತಿ ನಡೀತಾ ಇದೆ. ಆದ್ದರಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಡೆಯಿಂದ ಮರಿ ತಂದು ಹರಕೆಯವ್ರು ಕೊಟ್ಟಿದ್ದಾರೆ. ಅವೆಲ್ಲ ಸೇರಿಸಿ ಒಟ್ಟಿಗೆ ನಾವು ಊರಿಗೆ ಅನುದಾನ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಹೌದು, ಇದು 17ನೇ ವರ್ಷದ ಹಬ್ಬ. ನಾವು ಕಂಡ ಮಟ್ಟಿಗೆ 3ನೇ ತಲೆಮಾರಿ ಹಬ್ಬ ನಡೀತಾ ಇದೆ ನಮ್ಮ ಪೀಳಿಗೆಯಲ್ಲಿ. ಅದಕ್ಕೆ ಮೊದಲೇ ಎಷ್ಟು ನಡೆದಿದ್ದೋ ಗೊತ್ತಿಲ್ಲ. ನಾವು ಕಂಡ ಮಟ್ಟಿಗೆ 3ನೇ ಪೀಳಿಗೆ ನಡೀತಾ ಇದೆ. ಹಾಂ, ಇದೇ ಈ ವರ್ಷ ಗ್ರ್ಯಾಂಡಾಗಿ ನಡೀತಾ ಇದೆ. ಮೊದಲು ಕಮ್ಮಿ ಇತ್ತು, ಮೊದಲೇ 84 ಮರಿ ಇತ್ತು, ಈಗ 240 ಮರಿ ಆಗಿದೆ ಟೋಟಲ್ ಆಗಿ. ಒಟ್ಟು 15,000 ಜನಕ್ಕೆ ಊಟ ಕೊಡ್ತೀವಿ ಈಗ. ಹಾಂ, 20,000 ಜನಕ್ಕೆ ಊಟ ಕೊಡ್ತೀವಿ, 15ರಿಂದ 20. ಹೌದು, ಇವ್ರಿಗೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ರಾತ್ರಿ 10 ಗಂಟೆಯಿಂದಲೂ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಕೋಣಮರಂ ದೇವಸ್ಥಾನ ಒಕ್ಕಲಿನವರು ಪ್ರತಿಯೊಬ್ಬರು ಕೆಲಸ ಚೆನ್ನಾಗಿ ಮಾಡ್ತಾವ್ರೆ. ಟೀಮ್ ಎಲ್ಲ ಚೆನ್ನಾಗಿದೆ ಸರ್. ಊರೇ ಒಂದೇ ಟೀಮು. ಹಾಂ, ಎಲ್ಲ ವಹಿಸ್ಕೊಂಡಿದ್ದೀವಿ.